ವಾಡಿ ಪಟ್ಟಣದ ನ್ಯೂ ವಿಸ್ಡಮ್ ಶಾಲೆಯಲ್ಲಿ ಜನಧ್ವನಿ ಜಾಗೃತಿ ಸಮಿತಿ ವತಿಯಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ, ಯಾವುದೇ ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಗಾಯನ ಕೇವಲ ಮನೋರಂಜನೆಗೆ ಸೀಮಿತವಾಗದೆ ಜನರ ಮನ ಅರಳಿಸಿ ಗುಟ್ಟು ಮೂಡಿಸುವಂತಿರಬೇಕು. ಕೋಮು ಭಾವನೆ ಕೆರಳಿಸುವಂತಹ ಹಾಡುಗಳಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಗೆ ಕಾರಣವಾಗುತ್ತದೆ. ಜನರು ಜಾತಿ, ಧರ್ಮ, ಭಾಷೆ ಹೆಸರಿನಲ್ಲಿ ಒಡೆದು ಹೋಗುವ ಅಪಾಯವಿರುತ್ತದೆ. ಪ್ರಭಾವಶಾಲಿ ಮಾಧ್ಯಮಗಳಾಗಿರುವ ಚಿತ್ರಕಲೆ, ಸಾಹಿತ್ಯ, ಸಂಗೀತ, ಸಿನಿಮಾ ಸಮಾಜಮುಖಿ ಆಗಿದ್ರೆ ಜನರಲ್ಲಿ ಏಕತೆ ಮೂಡಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿಯ ಹಿರಿಯ ಮುಖಂಡರಾದ ಮೊಹಮ್ಮದ್ ಯೂಸುಫ್ ಸಾಬ್ ಮುಲ್ಲಾ, ಸಮಿತಿಯ ಗೌರವ ಅಧ್ಯಕ್ಷ ಜಯದೇವ್ ಜೋಗಿ ಕಲ್ಮಠ್, ನ್ಯೂ ವಿಸ್ಡಮ್ ಶಾಲೆಯ ಮುಖ್ಯಸ್ಥ ಅನಿತ್ ಅಗ್ರವಾಲ್, ಶಿವಪ್ಪ ಮುರುಗುಂಡ್, ಸಿದ್ದಯ್ಯ ಶಾಸ್ತ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ये बहुत अच्छी बात है, तो मैं कॉन्ग्रेचुलेशन बोलूँगा, थैंक यू बोलूँगा फ्यूचर एंडेवर के लिए. ये ऑर्गेनाइजेशन और बड़ा होना, और लोग जुड़ना इसमें, और ये प्रॉब्लम सॉल्व कर सकते 110%. मेरे को मालूम 100% भी नहीं सकते, क्योंकि एक जो लीडर है, जो मेन हमारे आशीर्वाद के साथ, जो हमारे सबसे बड़े लीडर है यहाँ पे बैठे हैं, उनका आशीर्वाद है हमारे साथ. बाकी के हमारे पीछे तो टीम है, लेकिन सबसे बड़े यहाँ पे है. 93 इयर्स है, लेकिन आज भी ऐसा सीढ़ी चढ़ के अंदर आया बोले तो मुझे जरा शौक हो गया. डेली देखता हूँ मैं, लेकिन सीढ़ी चढ़े फिर भी ये समिति के लिए आगे आए बोले तो इनके आशीर्वाद से हम लोग भी आगे बढ़े और इनके साथ आगे बढ़े. थैंक यू. ಚಿಕ್ಕದಾದರೂ ಚೊಕ್ಕಟ್ಟಾಗಿ ನಮ್ಮ ಜನಧ್ವನಿ ಜಾಗೃತಿ ಸಮಿತಿಯ ಬಗ್ಗೆ ಗೌರವಪೂರ್ವಕವಾಗಿ ಮಾತನಾಡಿರ್ತಕ್ಕಂಥ ಅನಿತ್ ಅಗರ್ವಾಲ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಭಾಷಣಕಾರರಾಗಿರುವಂಥ ನಮ್ಮ ಜನಧ್ವನಿ ಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹುಟ್ಟು ಹೋರಾಟಗಾರರಾಗಿರುವಂಥ ಶ್ರೀ ಆರ್.ಕೆ. ವೀರಭದ್ರ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಈ ಹೋರಾಟದ ಕುರಿತು ಸಂಘಟನೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಗೀತ ಕಾರ್ಯಕ್ರಮದ ಆಯುಕ್ತವಾಗಿ ನಾನು 2 ನಿಮಿಷ ಹೇಳಿ ಸಂಘಟನಾತ್ಮಕವಾಗಿ ನಾವು ಮುಂದಿರುವಂತಹ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿ ಪ್ರಯತ್ನ ಮಾಡ್ತೀನಿ. ಒಬ್ಬ ಮನುಷ್ಯನ ಬೆಳವಣಿಗೆಗೆ ಸಂಗೀತ, ಸಾಹಿತ್ಯ, ಕ್ರೀಡೆ, ಸರ್ವತೋಮುಖ ಬೆಳವಣಿಗೆಗೆ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಒಂದು ಸಂದೇಶ ಒಬ್ಬ ಮನುಷ್ಯನಿಗೆ ಮುಟ್ಟಕ್ಕಾಗದೇ ಇರುವಂಥದ್ದು ಒಂದು ಸಂಗೀತ ತಲುಪಿಸುತ್ತದೆ. ಯಾವುದೇ ಒಂದು ಇತಿಹಾಸದಲ್ಲಿ ಒಬ್ಬ ಮನುಷ್ಯನ ಭಾವನೆಗಳನ್ನು ಮುಟ್ಟುವಂತಹ ಪ್ರಮುಖ ಕೆಲಸ ಮಾಡಿರುವಂಥದ್ದು ಇವತ್ತು ಸಂಗೀತ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.